ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿಯಮಗಳು ಅಂದರೆ ಸೂಚನೆಗಳಿರ್ತದೆ ಮತ್ತು ಯಾವೆಲ್ಲ ಷರತ್ತುಗಳಿರ್ತವೆ ನಿರ್ಬಂಧಗಳಿರ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಪರೀಕ್ಷಾ ವಿಧಾನದ ಬಗ್ಗೆ, ಲಿಖಿತ ಪರೀಕ್ಷೆಯ ಒಂದು ಪ್ಯಾಟ್ರನ್ ಬಗ್ಗೆ ಮತ್ತು ವೇಳಾಪಟ್ಟಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಪರೀಕ್ಷಾ ವಿಧಾನಕ್ಕೆ ಬರೋಣ. ಪರೀಕ್ಷಾ ವಿಧಾನದಲ್ಲಿ ಹೇಗಿರುತ್ತೆ ಕಾಮನ್ ಆಗಿ ನೋಡಿ, ನಿರ್ದಿಷ್ಟಪಡಿಸಿದ ಹುದ್ದೆಗಳ ಆಯ್ಕೆಗಾಗಿ ಅಂತಿಮ ಅರ್ಹತಾ ಪಟ್ಟಿಯನ್ನು 200 ಅಂಕಗಳಿಗೆ ಸಿದ್ಧಪಡಿಸ್ತಾರೆ. ಅಂದರೆ ಟೋಟಲ್ ಎಲ್ಲ ಲಿಖಿತ ಪರೀಕ್ಷೆ ನಿಮ್ಮ ಒಂದು ಏನೇನು ಅಂಕಗಳಿದಾವೆ ಅವು 200 ಅಂಕಗಳಿಗೆ ಕ್ರೋಢೀಕರಿಸ್ತಾರೆ. ಇಲ್ಲಿ 200 ಅಂಕ ಹೇಗಾಗುತ್ತೆ ನೋಡಿ, 2 ಪೇಪರ್ ಇರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಪ್ರತಿ ಪೇಪರು 85 ಮಾರ್ಕ್ಸಿಗಿರುತ್ತೆ. ಅಲ್ಲಿಗೆ 85 ನಿಮಗೆ ಎಷ್ಟಾಗುತ್ತೆ, 170 ಆಗುತ್ತೆ. ಇನ್ನು ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಹತೆ ಎಕ್ಸ್ಟ್ರಾ ಏನಾದರೂ ಕ್ವಾಲಿಫಿಕೇಷನ್ ಗಳಿಸ್ಕೊಂಡಿದ್ರೆ ನಿಮಗೆ 20 ಅಂಕಗಳು ಸಿಗುತ್ತೆ. ಇನ್ನು ಸೇವಾ ಅನುಭವಕ್ಕೆ ನಿಮಗೆ 10 ಅಂಕ ಸಿಗುತ್ತೆ. ಒಟ್ಟು 170 ಪ್ಲಸ್ 30 200 ಅಂಕಗಳಾಗುತ್ತೆ. ಈ 200 ಅಂಕಗಳಿಗೆ ನಿಮಗೆ ಪಟ್ಟಿಯನ್ನು ಸಿದ್ಧ ಮಾಡಲಾಗ್ತದೆ. ನಂತರ ಲಿಖಿತ ಪರೀಕ್ಷೆ ಹೇಗಿರುತ್ತೆ ನೋಡೋಣ. ಲಿಖಿತ ಪರೀಕ್ಷೆ ಈ ಕೆಳಗಂಡಂತೆ 2 ಪತ್ರಿಕೆಗಳನ್ನು ಒಳಗೊಂಡಿರ್ತದೆ. 85 ಮಾರ್ಕ್ಸ್ ಪರ್ ಕ್ವಶನ್, ಅಂದರೆ ಒಂದು ಕ್ವಶನ್ ಪೇಪರ್ಗೆ 85 ಅಂಕ ಇರುತ್ತೆ. ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯ ಪತ್ರಿಕೆ 1 ಪತ್ರಿಕೆ 2 ಪ್ರತ್ಯೇಕವಾಗಿ ಏನು ಮಾಡಬೇಕು, 50% ಗಳಿಸ್ಬೇಕು. ಅಂತಂದರೆ ಪೇಪರ್ 1ನಲ್ಲೂ 50% ಅಂಕಗಳನ್ನು ಗಳಿಸ್ಬೇಕು, ಪತ್ರಿಕೆ 2ರಲ್ಲೂ 50% ಅಂಕಗಳನ್ನು ಗಳಿಸ್ಬೇಕು. ಆಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ, ಇಲ್ಲಾಂದರೆ ಎಲಿಜಿಬಲ್ ಆಗೋದಿಲ್ಲ. ಲಿಖಿತ ಪರೀಕ್ಷೆ ಪತ್ರಿಕೆ 1 85 ಅಂಕಕ್ಕಿರುತ್ತೆ. ಈ ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ಮಾದರಿಯಾಗಿರುತ್ತೆ. ಕಂಪ್ಲೀಟ್ಲಿ MCQ ಬೇಸ್ಡ್ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತದೆ. ಇಲ್ಲಿ ಏನೇನಿರುತ್ತೆ, ಸಾಮಾನ್ಯ ಜ್ಞಾನಕ್ಕೆ, ಬೋಧನಾ ಶಾಸ್ತ್ರ, ಶೈಕ್ಷಣಿಕ ದೃಷ್ಟಿಕೋನಗಳು, ಮತ್ತು ಶಿಕ್ಷಣ ಮತ್ತು ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆ ಮತ್ತು ನಿಯಮಗಳಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಇದು ಒಳಗೊಂಡಿರ್ತದೆ. ಕಂಪ್ಲೀಟ್ಲಿ ಇದು ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಆಯ್ಕೆ ಮಾಡಿ ನೀವು OMR ಶೀಟಲ್ಲಿ ಇದನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಿಖಿತ ಪರೀಕ್ಷೆ ಪತ್ರಿಕೆ 2 ಸಹ 85 ಅಂಕಕ್ಕಿರುತ್ತೆ. ಇದು ಸಂಪೂರ್ಣವಾಗಿ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಆ ಹುದ್ದೆಗೆ ಸಂಬಂಧಪಟ್ಟಂತಹ ಏನು ಕಾರ್ಯವ್ಯಾಪ್ತಿ ಇದೆ ಅದರ ವಿಷಯವನ್ನು ಒಳಗೊಂಡಿರ್ತದೆ. ಇಲ್ಲೂ ಸಹ ನೀವು ಏನು ಮಾಡಬೇಕು, ಸದರಿ ಪ್ರಶ್ನೆ ಪತ್ರಿಕೆಯು 40% ನೋಡಿ, ಇದರಲ್ಲೂ ಸಹ ನಿಮಗೆ 40% MCQ ಇರುತ್ತೆ, ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿರ್ತವೆ. ಇನ್ನು 60% ನೀವು ಏನು ಮಾಡಬೇಕಪ್ಪ ಅಂತಂದರೆ ವಿವರಣಾತ್ಮಕ ಮಾದರಿ ಪ್ರಶ್ನೆಗಳಿರ್ತವೆ, ಅಂದರೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಕೆಲವೊಂದನ್ನ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅವಕ್ಕೆ ನೀವು ವಾಕ್ಯ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ 10ನೇ ತರಗತಿ ಸಿಲೆಬಸ್ ನೋಡ್ಕೊಳ್ಳಿ. 10ನೇ ತರಗತಿಯವರೆಗಿನ ಪಠ್ಯವಸ್ತು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಶ್ರೇಣಿಯ ಹುದ್ದೆಗಳಿಗೆ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಹುದ್ದೆ ತತ್ಸಮಾನ ವೃಂದದ ಹುದ್ದೆಗಳಿಗೆ 12ನೇ ತರಗತಿಯ ಪಠ್ಯವಸ್ತು ಇರುತ್ತೆ. ಯಾರಿಗೆ 10ನೇ ತರಗತಿಯನ್ನು ಪಠ್ಯವಸ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಶ್ರೇಣಿಯ ಹುದ್ದೆಗೆ. ಅದೇ ರೀತಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ತತ್ಸಮಾನ ವೃಂದದ ಹುದ್ದೆಗಳಿಗೆ PUC ವರೆಗಿನ ಸಿಲೆಬಸ್ ಇರ್ತದೆ. ಇದು ಒಟ್ಟು 2 ಪೇಪರ್ಗಳು. ಇನ್ನು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ 20 ಅಂಕ ಹೆಂಗೆ ಹಂಚಿಕೆ ಆಗುತ್ತೆ ಅಂತಂದರೆ, 20 ಅಂಕಗಳನ್ನು ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಹತೆಗಾಗಿ, ಅಂದರೆ ಹುದ್ದೆಗೆ ಅಗತ್ಯವಾದ ವಿದ್ಯಾರ್ಹತೆಗಿಂತ ಹೆಚ್ಚಿನದು ಹಂಚಿಕೆ ಮಾಡಲಾಗಿರ್ತದೆ. ನೋಡಿ, 15 ಅಂಕಗಳನ್ನು ನಿಮಗೆ ಪದವಿಯನ್ನು ಪಡೆದಿದ್ರೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರೆ MPhil PhD ಶೈಕ್ಷಣಿಕ ಪ್ರಕಟಣೆಗಳನ್ನು ಒಳಗೊಂಡಿರ್ತದೆ. ಇದು 15 ಅಂಕಗಳು. ಎಲ್ಲ ಶ್ರೇಣಿಯ ಅಭ್ಯರ್ಥಿಗಳು ಗಣಕಯಂತ್ರದ ಜ್ಞಾನವನ್ನು ಹೊಂದಿರುವುದು ಕಡ್ಡಾಯ ಆಗಿರ್ತದೆ. ಯಾವುದೇ ಕಂಪ್ಯೂಟರ್ ಜ್ಞಾನದ ವಿದ್ಯಾರ್ಥಿಗೆ ಸಂಬಂಧಿಸಿದ ಪ್ರಮಾಣ ಪತ್ರವನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಪ್ರಾಧಿಕಾರದಿಂದ ಪಡೆದಿರತಕ್ಕದ್ದು. ಕಂಪ್ಯೂಟರ್ ಜ್ಞಾನದ ಡಿಪ್ಲೊಮೊ ಇರ್ಬೋದು ಅಥವಾ ಪದವಿಗಾಗಿ 5 ಅಂಕಗಳನ್ನು ಇಲ್ಲಿ ಮೀಸಲು, ಅಂದರೆ ನಿಮಗೆ ಕಂಪ್ಯೂಟರ್ಗೆ ಸರ್ಟಿಫಿಕೇಟನ್ನು ಹೊಂದಿದ್ರೆ ಅದಕ್ಕೆ 5 ಅಂಕ ಕೊಡ್ತಾರೆ. ನೀವು ಅಥವಾ CLT ಎಕ್ಸಾಮ್ ಪಾಸ್ ಮಾಡಿದ್ರೂ ಸಹ ಅದು ಸಹ ಎಲಿಜಿಬಲ್ ಇರುತ್ತೆ. ಹಾಗಾಗಿ ಒಟ್ಟು ನಿಮಗೆ ಇಲ್ಲಿಗೆ 20 ಅಂಕಗಳು ಸಿಗುತ್ತೆ ಹೆಚ್ಚಿನ ವಿದ್ಯಾರ್ಹತೆಗೆ. ಕಂಪ್ಯೂಟರಿಗೆ 5, ಇನ್ನು ಉಳಿದಂತೆ ನಿಮಗೆ ಪದವಿಯನ್ನು ಪಡೆದಿದ್ರೆ 5, ಒಟ್ಟು 20 ಅಂಕಗಳು ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಅಭ್ಯರ್ಥಿಗಳು ಹೊಂದಿರಬಹುದಾದ ಹೆಚ್ಚಿನ ವಿದ್ಯಾರ್ಥಿಗೆ ಅಂಕಗಳನ್ನು ಹೆಂಗೆ ಕೊಡ್ತಾರೆ ಅನ್ನೋದಾದರೆ, ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಶ್ರೇಣಿಗೆ, ಅಂದರೆ ಪ್ರಾಥಮಿಕ ಶಿಕ್ಷಕ ತತ್ಸಮಾನ ಶ್ರೇಣಿ, ಅಂದರೆ CRP BRP ECO ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಬಂದಾಗ ಪದವಿ ಅಂದರೆ BA BSc BEd ಪಡೆದಿದ್ರೆ 4 ಅಂಕ ಕೊಡ್ತಾರೆ.
ಮತ್ತು ಸ್ನಾತಕೋತ್ತರ ಪದವಿ ಅಂದರೆ MA MSc MED ಏನಾದ್ರು ಪಡೆದಿದ್ರೆ ನಿಮಗೆ 4 ಅಂಕ, ಅಲ್ಲಿಗೆ 8 ಆಯಿತು. MPhil PhD ಪಡೆದಿದ್ರೆ 3 ಅಂಕ ಕೊಡ್ತಾರೆ. ಗಣಕಯಂತ್ರದ್ದು 5 ಅಂಕ, ಇದು ಸಪ್ರೇಟು. ಅಲ್ಲಿಗೆ 4 4 8 8 3 11 ಆಯಿತು. ಇನ್ನು 4 ಅಂಕ ಯಾವುದು ಅಂತಂದರೆ, ನೀವು ಅಕಸ್ಮಾತ್ ರಾಜ್ಯ ಮಟ್ಟದ ವಾರ್ತಾಪತ್ರಿಕೆ ಮ್ಯಾಗ್ಝೈನ್ಗಳಲ್ಲಿ ಅಥವಾ ಶೈಕ್ಷಣಿಕ ಪ್ರಕಟಣೆಗಳನ್ನ ಏನಾದರೂ ಬರೆದಿದ್ದರೆ ನಿಮಗೆ 4 ಅಂಕ ಕೊಡ್ತಾರೆ. ಒಟ್ಟು ಇಲ್ಲಿ 15 ಅಂಕಗಳು ನಿಮಗೆ ಸಿಗುತ್ತೆ. ಮತ್ತು ಗಣಕಯಂತ್ರದಲ್ಲಿ ನಿಮಗೆ 5 ಅಂಕ, ಒಟ್ಟು 20 ಅಂಕಗಳು ಸಿಗುತ್ತೆ. ಸೇಮ್ ಅದೇ ರೀತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ತತ್ಸಮಾನ ಶ್ರೇಣಿಯಲ್ಲಿ ಸಹ ನಿಮಗೆ ಸೇಮು. ಇಲ್ಲಿ ಸ್ನಾತಕೋತ್ತರ MA ಅಥವಾ MScಗೆ 5 ಅಂಕ ಇರುತ್ತೆ. MPhil PhDಗೆ 5 ಅಂಕ, ಗಣಕಯಂತ್ರಜ್ಞಾನಕ್ಕೆ 5 ಅಂಕ, ಶೈಕ್ಷಣಿಕ ಪ್ರಕಟಣೆ ಮತ್ತು ರಾಜ್ಯ ಮಟ್ಟದ ವಾರ್ತಾಪತ್ರಿಕೆಗಳಲ್ಲಿ ಲೇಖನ ಬರೆದಿದ್ರೆ 5 ಅಂಕ ಇರುತ್ತೆ. ಇನ್ನು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಶ್ರೇಣಿಗೆ ಬಂದಾಗ ನಿಮಗೆ MA MSc MBD ಅಂದರೆ ಸ್ನಾತಕೋತ್ತರ ಪದವಿಗೆ 5 ಅಂಕ, MPhil PhDಗೆ 5 ಅಂಕ, ಗಣಕಯಂತ್ರಜ್ಞಾನಕ್ಕೆ 5 ಅಂಕ, ಇನ್ನು ಲೇಖನಗಳನ್ನ ಬರೆದಿದ್ರೆ 5 ಅಂಕ ಕೊಟ್ಟಿರ್ತಾರೆ. ಇನ್ನು ಸೇವಾ ಅನುಭವಕ್ಕೆ ನೋಡಿ, ಪ್ರತಿ 2 ವರ್ಷದ ಪೂರ್ಣಗೊಂಡ ಸೇವೆಗೆ 1 ಅಂಕ, ಅದಕ್ಕೆ ಗರಿಷ್ಠ 10 ಅಂಕಗಳನ್ನು ಮೀರಿದಂದ್ರೆ 10 ಅಂಕಗಳನ್ನ ಅಷ್ಟೇ ಕೊಡ್ತಾರೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 10 ಅಂಕಗಳು. ಒಟ್ಟು ನಿಮಗೆ 200 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯಲಾಗ್ತದೆ. ಇನ್ನು ಇಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಯ ಲಿಖಿತ ಪರೀಕ್ಷೆಗೆ ಪಠ್ಯಕ್ರಮವನ್ನು ನೋಡೋದಾದರೆ, ಈಗಿನ ಪ್ರಾಥಮಿಕ ಶಿಕ್ಷಕರ ತತ್ಸಮಾನ ಶ್ರೇಣಿಗೆ ಬಂದಾಗ ಇಲ್ಲಿ ನಿಮಗೆ ಭಾಷೆ ಇರುತ್ತೆ. ಅದು ಕನ್ನಡ ನೀವು ಆಯ್ಕೆ ಮಾಡ್ಕೋಬೇಕು. ಕನ್ನಡ, ಉರ್ದು, ಮರಾಠಿ, ತೆಲುಗು, ತಮಿಳು ಅಂತ ಇರುತ್ತೆ. ಭಾಷೆ 2 ಇರುತ್ತೆ, ಅಲ್ಲಿ ಇಂಗ್ಲೀಷ್ ಇರುತ್ತೆ. ಇನ್ನು ಕೋರ್ ವಿಷಯಗಳು ಗಣಿತ, ಸಾಮಾನ್ಯ ವಿಜ್ಞಾನ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ವಿಷಯಗಳಿರ್ತದೆ. ಇನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳು, ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಇರ್ತದೆ. ಇದು ಪ್ರೈಮರಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರ್ತದೆ. ಅದೇ ರೀತಿ ಪ್ರೌಢಶಾಲಾ ಸಹ ಶಿಕ್ಷಕ ವೃಂದಕ್ಕೆ ಬಂದಾಗ ಇಲ್ಲೂ ಸಹ ಸೇಮ್ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಭಾಷೆ 2 ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ. ಕೋರ್ ವಿಷಯ ನೋಡಿ, ಇಲ್ಲಿ ಇತಿಹಾಸಕ್ಕೆ ಭೂಗೋಳ, ಪೌರಾಣಿತಿ, ಅರ್ಥಶಾಸ್ತ್ರ ಇರುತ್ತೆ. ಇನ್ನು ಇದು ಕಲಾ ವಿಷಯಕ್ಕೆ. ವಿಜ್ಞಾನ ವಿಷಯದವ್ರಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಿತಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಇನ್ನು ಸಾಮಾನ್ಯ ಜ್ಞಾನ ಇರುತ್ತೆ, ಬೋಧನಾಶಾಸ್ತ್ರ ಇರುತ್ತೆ, ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರುತ್ತೆ. ಇನ್ನು ಮುಖ್ಯ ಶಿಕ್ಷಕರ ಶ್ರೇಣಿಗೆ ಬಂದರೆ ಆ ಒಂದು ತತ್ಸಮಾನ ನಿರ್ದಿಷ್ಟ ಹುದ್ದೆಗಳಿಗೆ ಬಂದಾಗ ಇವ್ರಿಗೂ ಸಹ ಇಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ವೃಂದದ ಅಧಿಕಾರಿಗಳಿಗೆ ಪತ್ರಿಕೆ 1 ಸಾಮಾನ್ಯವಾಗಿರ್ತದೆ. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಬೋಧನಾಶಾಸ್ತ್ರ, ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳು, ಶಿಕ್ಷಣ ನೀತಿ, ಶಿಕ್ಷಣ ಕಾಯ್ದೆಗಳು, CCA, KCSR, ಶೈಕ್ಷಣಿಕ ಆಡಳಿತಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ 1 ಇರ್ತದೆ. ಇನ್ನು ಪತ್ರಿಕೆ ಇದೆಲ್ಲ ಪತ್ರಿಕೆ 1 ಇಷ್ಟು. ಇನ್ನು ಪತ್ರಿಕೆ 2 ಸಿಲೆಬಸ್ ಹೆಂಗಿರುತ್ತೆ, ಇಲ್ಲಿ BRCಗೆ ಬಂದಾಗ ಇಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂಥ ವಿಷಯಗಳು, BRC ಹುದ್ದೆಗೆ ವಿಶೇಷವಾಗಿ SSK ಸಮಗ್ರ ಶಿಕ್ಷಣ ಕರ್ನಾಟಕ, SAT ತಂತ್ರಾಂಶದ ಬಗ್ಗೆ, ಸೇವಾ ನಿರತ ತರಬೇತಿ ಬಗ್ಗೆ, ಗುಣಮಟ್ಟ ಸಾಧಿಸಲು ಉಪಕ್ರಮಗಳ ಬಗ್ಗೆ, ಮೌಲ್ಯಾಂಕನಗಳ ಬಗ್ಗೆ ಈ ಒಂದು ವಿಷಯವನ್ನು ಒಳಗೊಂಡಿರುತ್ತೆ BRCಗೆ. ಅದೇ ರೀತಿ ವಿಷಯ ಪರಿವೀಕ್ಷಕ ಹುದ್ದೆಗೆ ಬಂದಾಗ ಹುದ್ದೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವಿಷಯಗಳಿರ್ತದೆ. ವಿಜ್ಞಾನ ಅಂದರೆ ವಿಜ್ಞಾನ, ಗಣಿತ ಅಂದರೆ ಗಣಿತ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಇರುತ್ತೆ, ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಇನ್ನು FDMಗೆ ಬಂದಾಗ ಸಹಾಯಕ ನಿರ್ದೇಶಕರು, ಇಲ್ಲಿ ಆಹಾರ, ಪೌಷ್ಟಿಕತೆ ಮತ್ತು ಆರೋಗ್ಯ, ಸ್ವಚ್ಛತೆ, ನೈರ್ಮಲ್ಯ ಮತ್ತು ಮಕ್ಕಳ ಸುರಕ್ಷತೆ, ಮಧ್ಯಾಹ್ನ ಉಪಹಾರ ಯೋಜನೆ ಬಗ್ಗೆ, ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರದ ಬಗ್ಗೆ, ಲೆಕ್ಕಪತ್ರಗಳ ನಿರ್ವಹಣೆ ಬಗ್ಗೆ ಈ ಒಂದು ವಿಷಯವನ್ನು ಒಳಗೊಂಡಿರುತ್ತದೆ. ಅದೇ ರೀತಿ APCಗೆ ಬಂದಾಗ ಇಲ್ಲಿ ನೋಡಿ, ಶಾಲೆಯಿಂದ ಹೊರಗುಳಿದ ಮಕ್ಕಳ ಕಾರ್ಯಕ್ರಮಗಳ ಬಗ್ಗೆ, ಮತ್ತು ಗ್ರಾಮ ಶಿಕ್ಷಣ ವಹಿ ನಿರ್ವಹಣೆ ಬಗ್ಗೆ, ಶಾಲಾ ಸಮೀಕ್ಷೆ, ಕುಟುಂಬ ಸಮೀಕ್ಷೆ, ಮತ್ತು ಮಾಹಿತಿ ಸಂಗ್ರಹಣೆ, ಅಂಕಿಅಂಶ ವಿಶ್ಲೇಷಣೆ, ಮತ್ತು ಶಾಲಾಧಾರಿತ ತರಬೇತಿಗಳ ಬಗ್ಗೆ, ಋತುಮಾನ ಶಾಲೆ, ಟೆಂಟ್ ಶಾಲೆ, ಸಾರಿಗೆ, ಬೆಂಗಾವಲು ಭತ್ಯೆ ನೋಡಿ, ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ OYCಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸು. ಅದೇ ರೀತಿ CWSL ಮಕ್ಕಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಸು. ಅದೇ ರೀತಿ ಮುಖ್ಯವಾಗಿ ಶೈಕ್ಷಣಿಕ ತಂತ್ರಾಂಶಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಸು. ಮಾಧ್ಯಮಗಳಂದರೆ ಈಗ ವಿದ್ಯಾಂಜಲಿ ಇರ್ಬೋದು, UDICE ಇರ್ಬೋದು, SADS, ದೀಕ್ಷಾ, ವಿದ್ಯಾವಾಹಿನಿ, ಪ್ರಬಂಧ್ ಪೋರ್ಟಲ್ಲು, ಆನ್ಲೈನ್ ಸಂಪರ್ಕ ಸೌಲಭ್ಯಗಳು, ಮತ್ತು ಡಿಜಿಟಲ್ ಇನಿಷಿಯೇಟಿವ್ಸ್ ಬಗ್ಗೆ ಇರುತ್ತೆ. ಅದೇ ರೀತಿ ಗುಣಮಟ್ಟದ ಮಧ್ಯವರ್ತನೆಗಳು, ನಲಿಕಲಿ ಬಗ್ಗೆ, ವಿದ್ಯಾಪ್ರವೇಶ, ಕಲಿಕಾ ಚೇತರಿಕೆ, ಶಿಕ್ಷಕರ ತರಬೇತಿಗಳು, ನಿಷ್ಠಾ, MTIP ಬಗ್ಗೆ, ಮತ್ತು PDP, TALP ಬಗ್ಗೆ, ಮತ್ತು ಇನ್ನು ಜೀವನ ಕೌಶಲ್ಯ, STMC, ಇನ್ಸ್ಪೈರ್ಡ್ ಅವಾರ್ಡು, ವಿಜ್ಞಾನ ಕೇಂದ್ರಗಳು, ಅಟಲ್ ಟಿಂಕರಿಂಗ್ ಲ್ಯಾಬು, ಕ್ವಯರು,
ಮತ್ತು ಸಿಸ್ಲೆಪ್, ಓದು ಕರ್ನಾಟಕ, ಗಣಿತ ಕಲಿಕಾ ಆಂದೋಲನ, ಇಷ್ಟೆಲ್ಲ ಸಿಲೆಬಸ್ಸನ್ನು ಇದು ಒಳಗೊಂಡಿರ್ತದೆ. ನೋಡಿ, ಸಮುದಾಯದ ಭಾಗಿತ್ವದ ಬಗ್ಗೆ, ಶಿಕ್ಷಣ ಇಲಾಖೆಯ ಸಂರಚನೆ ಬಗ್ಗೆ, ಇಲ್ಲಿರುವಂಥ ಲಭ್ಯತೆಗಳು ಅಂದರೆ ಹೊಸ ಶಾಲೆಗಳು, KPS, ಆಂಗ್ಲ ಮಾಧ್ಯಮ ಶಾಲೆಗಳು, KGBV ಮತ್ತು ಆದರ್ಶ ಶಾಲೆಗಳು, ವಸತಿ ಶಾಲೆಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ, ರ್ಯಾಂಪ್ಸ್ ಬಗ್ಗೆ, ಶೌಚಾಲಯ, ಕೊಠಡಿ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ವಿದ್ಯುತ್ತು, ಇನ್ನು ಶಾಲಾ ಆಸ್ತಿ ಸಂರಕ್ಷಣೆ, ನೀರು, ಇವೆಲ್ಲದ್ರ ಬಗ್ಗೆ, ಮತ್ತು ಸಹ ಸಂಬಂಧ ಇಲಾಖೆಗಳ ಬಗ್ಗೆ, ಇಲ್ಲಿ ನೋಡಿ ಇಲ್ಲಿದಾವಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾನೂನು ಇಲಾಖೆ, ಈ ರೀತಿ, ಮತ್ತು ಸಹ ಸಂಬಂಧ ಕಾಯ್ದೆಗಳ ಬಗ್ಗೆ ನೋಡಿ, RTE ಕಾಯ್ದೆ ಬಗ್ಗೆ, ಶಿಕ್ಷಣ ಹಕ್ಕು ಕಾಯ್ದೆ 12, ಮಾಹಿತಿ ಹಕ್ಕು, ಸಕಾಲ, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಇರಬೇಕು. ವಿವಿಧ ಶೈಕ್ಷಣಿಕ ಪ್ರೋತ್ಸಾಹಗಳ ಬಗ್ಗೆ ನೋಡಿ, TWF, SWF, ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ, ಮತ್ತು ಬೈಸಿಕಲು, ಶೂ ಸಾಕ್ಸು, ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ಇರುತ್ತೆ. ಸಂಶೋಧನೆ ಮತ್ತು ಮೌಲ್ಯಮಾಪನಗಳ ಬಗ್ಗೆ, KSE ಬಗ್ಗೆ, KSU ASC ಬಗ್ಗೆ, NAS ಬಗ್ಗೆ, SAS ಬಗ್ಗೆ ನೋಡಿ, ಇವೆಲ್ಲದ್ರ ಬಗ್ಗೆ ಆಕ್ಷನ್ ರಿಸರ್ಚು, ಕೇಸ್ ಸ್ಟಡಿ ಬಗ್ಗೆ ನಿಮಗೆ ಕ್ವಶನ್ಸ್ಗಳನ್ನು ಕೊಡಲಾಗ್ತದೆ. ಅದೇ ರೀತಿ ಗುಣಮಟ್ಟದ ಸೂಚ್ಯಂಕಗಳ ಬಗ್ಗೆ, GR, NER, PTR, CTR ಇವುಗಳ ಬಗ್ಗೆ, ವಿನೂತನ ಶಾಲೆ ಕಾರ್ಯಕ್ರಮಗಳು ಬರ್ತವೆ, ಕರ್ನಾಟಕ ದರ್ಶನ, ಎಕ್ಸಿಬಿಷನ್, ಪರೀಕ್ಷೆ ಪೇ ಚರ್ಚಾ, ಕಲಿಕಾ ಹಬ್ಬ, ಪ್ರತಿಭಾ ಕಾರಂಜಿ, ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಮತ್ತು ELCಗಳ ಬಗ್ಗೆ, ವಿಜ್ಞಾನ ಕ್ಲಬ್ಗಳ ಬಗ್ಗೆ, ಅದೇ ರೀತಿ ಯೋಜನೆಗಳ ಬಗ್ಗೆ, ಶಾಲಾಭಿವೃದ್ಧಿ ಯೋಜನೆ, SAP, ಶಾಲಾ ದಾಖಲೆಗಳು, ಶಾಲಾ ಅನುದಾನಗಳ ಬಗ್ಗೆ, ಕಾಯ್ದೆಗಳು, RTE ಇವುಗಳ ಬಗ್ಗೆ, ಪೋಕ್ಸೋ ಬಗ್ಗೆ, ಇನ್ನು ಸಂಪನ್ಮೂಲಗಳ ಬಗ್ಗೆ SSK ವೆಬ್ಸೈಟು, ಸ್ಕೂಲ್ ಎಜುಕೇಷನ್ ವೆಬ್ಸೈಟು, DSRT, MDM ವೆಬ್ಸೈಟು, KCAB ವೆಬ್ಸೈಟು, MOE, ನೀತಿ ಆಯೋಗ ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಒಳಗೊಂಡಾಗಿರ್ತದೆ. ಇನ್ನು ವೇಳಾಪಟ್ಟಿ ಬಗ್ಗೆ ಬಂದಾಗ ಅಧಿಕೃತ ಜ್ಞಾಪನ 14ನೇ ತಾರೀಕು ಹೊರಡಿಸಲಾಗ್ತಿದೆ ಆಯುಕ್ತರ ಕಚೇರಿಯಿಂದ. ಅದೇ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಸ್ಟಾರ್ಟ್ ಆಗೋದು ಯಾವಾಗಲಿಂದ ಅಂದರೆ 18/12/2023 30/12/2023 ಇರುತ್ತೆ. ಅಭ್ಯರ್ಥಿಗಳು ಸಲ್ಲಿಸಬೇಕು. ನಂತರ ಅಭ್ಯರ್ಥಿಗಳ ಸೇವಾನುಭವ, ಹೆಚ್ಚಿನ ವಿದ್ಯಾರ್ಥಿಗೆ ನಿಗದಿಪಡಿಸಿದ ಅಂಕಗಳನ್ನು, ಅರ್ಹತೆಯನ್ನು ಪರಿಶೀಲಿಸಿ ಅರ್ಜಿಗಳ ಅನುಮೋದನೆ ನೀಡಲು ಉಪನಿರ್ದೇಶಕರು 1ರಿಂದ 2ನೇ ತಾರೀಕು ಅಂದರೆ ಜನವರಿ 1ರಿಂದ 2ನೇ ತಾರೀಕುವರೆಗೆ. ಅದೇ ರೀತಿ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ. ಇನ್ನು ಪ್ರಶ್ನೆ ಪತ್ರಿಕೆಗಳನ್ನ ಆಹ್ವಾನಿಸೋದಿದೆ. ಇನ್ನು ಪ್ರಶ್ನೆ ನೋಡಿ, ಲಿಖಿತ ಪರೀಕ್ಷೆ 1 ಡಯಟ್ಗಳಲ್ಲಿ ನಡೆಯುತ್ತೆ 4/2/2024 ಬೆಳಗ್ಗೆ 10:30ರಿಂದ 12:30ವರೆಗೂ ನಡೆಯುತ್ತೆ. ಪತ್ರಿಕೆ 1 ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೆ. ಲಿಖಿತ ಪರೀಕ್ಷೆ 2 CRP BRP ಪ್ರಾಥಮಿಕ ಮತ್ತು ಇಲ್ಲಿ ಕಲಾ ವಿಭಾಗದ್ದು ಮತ್ತು ವಿಜ್ಞಾನ ವಿಭಾಗದ್ದು. ಇದು 4/2 ಮಧ್ಯಾಹ್ನ 2ರಿಂದ 4:15 ನಡೆಯುತ್ತೆ. ಲಿಖಿತ ಪರೀಕ್ಷೆ 3 ಪತ್ರಿಕೆ 2 ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆಯಾ ಲಿಖಿತ ಪರೀಕ್ಷೆ 4 ಇವೆಲ್ಲ ನೋಡ್ಕೋಬೇಕು. ಪತ್ರಿಕೆ 1 ಪತ್ರಿಕೆ 2 ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಆಯಾ ಮಧ್ಯಾಹ್ನ ಎಷ್ಟೊತ್ತು ಅಂತೇಳಿ ಸಮಯವನ್ನು ಸಹ 5ನೇ ತಾರೀಕು ಕೊಟ್ಟಿದ್ದಾರೆ. ಈ ರೀತಿ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ, ಇದು ನೀವು ಗಮನಿಸ್ಕೊಳ್ಳಿ. ಅದೇ ರೀತಿ ಮೌಲ್ಯಮಾಪನ 20/2/2024 ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿ 23/2/2024. ಆಕ್ಷೇಪಣೆಗಳನ್ನು ಕೊಡಬೇಕು 26-27 ಒಳಗಡೆ ಫೆಬ್ರವರಿ. ನಂತರ ಇದೆಲ್ಲ ಕೊನೆಗೆ ಏನು ಮಾಡ್ತಾರೆ, ಈ ಒಂದು ಖಾಲಿ ಹುದ್ದೆಗಳ ಪ್ರಕಟಣೆ 4/3/2024 ಮಾರ್ಚ್ ತಿಂಗಳಲ್ಲಿ. ಕೌನ್ಸಿಲಿಂಗ್ ದಿನಾಂಕವನ್ನು ನಂತರ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ಈ ಕೌನ್ಸಿಲಿಂಗು ಮೊದಲು ನೋಡಿ, ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಅಧಿಸೂಚನೆ ಪ್ರಕಟಣೆಯಾದ ದಿನಾಂಕ 5 ವರ್ಷ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ, ಈಗ ಆಲ್ರೆಡಿ 5 ವರ್ಷ ಕಂಪ್ಲೀಟ್ ಆಗಿರುವಂಥ ಶಿಕ್ಷಕರಿಗೆ ಕೌನ್ಸಿಲಿಂಗ್ ಮೂಲಕ ಶಾಲೆಗಳಿಗೆ ಸ್ಥಳ ನಿಯುಕ್ತಗೊಳಿಸೋಕ್ಕೆ ದಿನಾಂಕ ಇದೆ. ಅದೇ ರೀತಿ ಹೊಸದಾಗಿ ಆಯ್ಕೆಯಾದಂಥವ್ರಿಗೂ ಸಹ ಸ್ಥಳ ನಿಯುಕ್ತಿಗೆ ಅವಕಾಶ ಇದೆ. ಎರಡರದ್ದು ಕೌನ್ಸಿಲಿಂಗ್ ದಿನಾಂಕವನ್ನು ನಂತರ ಅವ್ರು ಏನು ಮಾಡ್ತಾರೆ, ಪ್ರಕಟಗೊಳಿಸ್ತಾರೆ. ಇದು ಕಂಪ್ಲೀಟು CRP BRP ಮತ್ತು ECOಗೆ ಸಂಬಂಧಪಟ್ಟಂತೆ ಎಲ್ಲ ವೃಂದದ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಧನ್ಯವಾದ.